ನಮಸ್ತೆ. ನನ್ನ ಹೆಸರು ಯಶೋದಮ್ಮ ರೇವಣಸಿದ್ದಪ್ಪ, ದಾವಣಗೆರೆ ಭಾಗದಿಂದ ಮಾತಾಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಇವತ್ತಿನ ಒಂದು ಆರೋಗ್ಯದ ಬಗ್ಗೆ ನಾನು ತಗೊಂಡಾಗ, ಆರೋಗ್ಯ ಅಂದರೆ ಎಲ್ಲರಿಗೂ ಆರೋಗ್ಯವೇ ಮಹಾಭಾಗ್ಯ ಅಂತ ನಾವು ಹೇಳ್ತೀವಿ. ಆದರೆ ಆರೋಗ್ಯ ಯಾವ ರೀತಿ ಸಮಸ್ಯೆಯನ್ನು ತಂದು ಕೊಡ್ತಾ ಇದೆ, ನಾವು ಈ ರೀತಿ ದಿನನಿತ್ಯ ನೋಡ್ತಾ ಇರ್ತೀವಿ. ಪ್ರತಿಯೊಂದು ಸಮಯದಲ್ಲೂ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಾವು ತಿಂತಕ್ಕಂತಹ ಒಂದು ಫುಡ್ ಯಾವ ರೀತಿ ಇರುತ್ತೆ, ಕೆಮಿಕಲ್ ಮುಕ್ತ. ಈಗೆಲ್ಲ ಫೆಸ್ಟಿಸೈಡ್ಸ್ ಹೊಡೆದಿರ್ತಕ್ಕಂಥ ತರಕಾರಿ ಆಗಿರ್ಬೋದು, ಏನೇ ಒಂದು ಭೂಮಿ ಮೇಲೆ ಬೆಳೆದಿರ್ತಕ್ಕಂಥದ್ದಕ್ಕೆ ಪ್ರತಿಯೊಂದಕ್ಕೂ ಫೆಸ್ಟಿಸೈಡ್ಸನ್ನು ಹೊಡೆದಿರ್ತಕ್ಕಂಥದ್ದು. ಈಗ ನಾವು ಏನೇ ತಿಂದರೂ ಕೂಡ ಅದು ಕೆಮಿಕಲ್ಲಾಗೇ ಕನ್ವರ್ಟ್ ಆಗಿರುತ್ತೆ. ಕೆಮಿಕಲ್ ಮುಕ್ತವಾಗಿರ್ತಕ್ಕಂಥ ಪ್ರಾಡಕ್ಟನ್ನು ನಾವು ತಿಂತಾಯಿದ್ದೀವಿ. ಆದರೆ ಅದರಿಂದ ನಾವು ಆರೋಗ್ಯ ಹದಗೆಡ್ತಾ ಹೋಗ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದನ್ನು ಹಾರ್ಟ್ ಅಟ್ಯಾಕ್. ನಮ್ಮ ಭಾರತ ದೇಶದಲ್ಲಿ ತುಂಬ ಜನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಭಾಳ ಕಾಣ್ತಕ್ಕಂಥದ್ದು. ಚಿಕ್ಕ ಏಜಲ್ಲಿ 14 ವರ್ಷ, 16 ವರ್ಷ, ಈ ರೀತಿ 21 ವರ್ಷ, 45 ವರ್ಷ ನ್ಯೂಸ್ಗಳಲ್ಲಿ, ಪೇಪರ್ಗಳಲ್ಲಿ ನಾವು ದಿನನಿತ್ಯ ನೋಡ್ತಕ್ಕಂಥದ್ದು ಒಂದು ಸಮಸ್ಯೆ ಅಂತಂದರೆ, ಯಥೇಚ್ಛವಾಗಿ ಕಾಡ್ತಕ್ಕಂಥ ಸಮಸ್ಯೆ ಅಂತ ಅಂದರೆ ನಾವು ಹಾರ್ಟ್ ಅಟ್ಯಾಕ್ ಅನ್ನೋ ಒಂದು ಸಮಸ್ಯೆಯನ್ನು ಬಳಲ್ತಾ ಇರ್ತಕ್ಕಂಥದ್ದು. ನೋಡಿರಿ, ಅದು ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥ ಬ್ಲಡ್ ಹಾರ್ಟಿಂದ ಪಂಪ್ ಮಾಡಿ ಕೊಡ್ತಕ್ಕಂಥದ್ದು, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥ ವೇನ್ಸಲ್ಲಿ ಕೊಲೆಸ್ಟ್ರಾಲ್ ಅಂಶವು ಸ್ಟಾಕ್ ಆಗಿರ್ತಕ್ಕಂಥದ್ದು. ಅದು ಏನಕ್ಕೆಲ್ಲ ಆಗುತ್ತೆ ಅಂದರೆ, ನಾವು ಪದೇ ರಿಪೀಟಾಗಿ ಕರೆದಿರ್ತಕ್ಕಂಥ ಒಂದು ರಸ್ತೆ ಬದಿಯಲ್ಲಿ ತಿಂಡಿ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಈ ರೀತಿಯಾಗಿ ಬಾಯಿಯ ರುಚಿಗೆ ನಾವು ಹೋಗಿ ತಿಂತಾ ಇರ್ತಕ್ಕಂಥದ್ದು. ಆ ಒಂದು ಪದೇ ರಿಪೀಟಾಗಿ ಕರೆದಿರ್ತಕ್ಕಂಥ ಎಣ್ಣೆಯಿಂದ ನಮಗೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆದರೆ ನಾವು ಅದನ್ನು ಲೆಕ್ಕಿಸೋದೇ ಇಲ್ಲ. ಆರೋಗ್ಯ ಅಂದರೆ ಯಾವ ರೀತಿ ಅಂದರೆ, ನಮಗೆ ತುಂಬಾ ಕ್ರಿಟಿಕಲ್ ಪೊಸಿಷನ್ನಲ್ಲಿ ಈಗಿರ್ತಕ್ಕಂಥದ್ದು. ಕ್ಯಾನ್ಸರ್ ಆಗಿರ್ಬೋದು, ಎಣ್ಣೆಯಿಂದ 50% ಕಾಯಿಲೆಗಳು ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನೇನು ಹೇಳ್ತಿದ್ದೀನಪ್ಪ ಅಂತಂದರೆ, ನಾವು ಹಾರ್ಟ್ ಅಟ್ಯಾಕಿಂದ ಮುಕ್ತರಾಗಬೇಕು ಅಂತಂದರೆ, ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನಾವು ದುಡ್ಡಿನ ಒಂದು ಲೆಕ್ಕವನ್ನು ನೋಡಲ್ಲ. ಎಷ್ಟು ಲಕ್ಷ ಖರ್ಚಾದರೂ ಪರವಾಗಿಲ್ಲ, ಜೀವ ಉಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರ್ತೇವೆ. ಅಂಥ ಒಂದು ಮನಸ್ಥಿತಿಯಲ್ಲಿ ನಾವಿರ್ತೀವಿ. ಅವಾಗ ಜೀವ ಸಿಕ್ಕರೆ ಸಾಕಪ್ಪ, ನಮ್ಮ ಮಕ್ಕಳು ಬದುಕಿದರೆ ಸಾಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಹೋಗ್ತೀವಿ, ಸ್ಟಂಟ್ ಹಾಕ್ಬೇಕಂತಾರೆ 2 ಲಕ್ಷನಾಗಲಿ 3 ಲಕ್ಷ ಆಗಲಿ ಕಟ್ತೀವಿ. ಸರ್ಜರಿ ಮಾಡ್ತಾರೆ, ಬೈಪಾಸ್ ಸರ್ಜರಿ ಮಾಡ್ಬೇಕಂತಾರೆ ಮಾಡಿಸ್ತೀವಿ, ಆಯಿತಾ. ಅದೆಲ್ಲ ಕಾರಣಕ್ಕೆ ಮುಖ್ಯ ಏನಪ್ಪ ಅಂದರೆ, ನಾವು ತಿಂತಕ್ಕಂಥ ಕೊಲೆಸ್ಟ್ರಾಲ್ ಅಂಶ. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸು ಅಲ್ಲಿ ಕೊಲೆಸ್ಟ್ರಾಲು ಬ್ಲಾಕೇಜ್ ಆಗಿಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದ ಸಂದರ್ಭದಲ್ಲಿ ಅದು ನಮಗೆ ಹಾರ್ಟ್ ಅಟ್ಯಾಕ್ ಆಗಿ ಕಾಣ್ತಕ್ಕಂಥದ್ದು. ಅದಕ್ಕೆ ಹಾರ್ಟ್ ಅಟ್ಯಾಕ್ ಬರೋದಕ್ಕಿಂತ ಮುಂಚೆನೇ ನಾವು ಮುನ್ನೆಚ್ಚರಿಕೆಯನ್ನು ಯಾವ ರೀತಿ ತಗೋಬೇಕು ಅಂತಂದರೆ, ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ನೋಡಿ, ಇಲ್ಲಿ ಕಾರ್ಡಿಯಾಕ್ಟಿವ್ ಅಂತ. ಈ ಒಂದು ಕಾರ್ಡಿಯಾಕ್ಟಿವ್ ಎಷ್ಟು ಅದ್ಭುತ ಅಂತಂದರೆ, ತುಂಬಾ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಯಾವುದೇ ರೀತಿ ಕೆಮಿಕಲ್ ಮುಕ್ತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಈ ಕಾರ್ಡಿಯಾಕ್ಟಿವ್ ನೋಡಿ, ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇದು ಟ್ಯಾಬ್ಲೆಟು ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇದನ್ನು ನಾನು ಒಂದು ಡೆಮೋ ಮುಖಾಂತರ ನಿಮಗೆ ತೋರಿಸ್ತೀನಿ, ಯಾವ ರೀತಿ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ಇದು ತಪ್ಪಿಸುತ್ತೆ ಅಂತ ನೋಡೋಣ. ಈಗ ಒಂದು ಗ್ಲಾಸಿಗೆ ನಾನು ನೀರನ್ನು ತಗೊಂಡಿದ್ದೀನಿ. ಈ ನೀರಿಗೆ ನಾನು ಏನು ಮಾಡ್ತೀನಿ, ನಾವು ದಿನನಿತ್ಯ ಬಳಸ್ತಕ್ಕಂಥ ಒಂದು ಆಯಲನ್ನು ನಾನು ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಇದು ನೋಡಿ ಡಿಯರ್ ಫ್ರೆಂಡ್ಸ್, ಇದು ಯಾವ ರೀತಿ ಮೇಲೆ ಬಂದು ನಿಂತ್ಕೊಳ್ತಲ್ವಾ, ಇದು ಎಣ್ಣೆ. ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಇದು ಹೆಂಗಪ್ಪ ನಮಗೆ ಕೊಲೆಸ್ಟ್ರಾಲ್ ಆಗಿರುತ್ತೆ ಅಂತಂದರೆ, ನಾವು ಪದೇ ಬೇಕ್ರಿ ಐಟಮ್ಸನ್ನು, ಹೊರಗಡೆ ಫುಡ್ಡನ್ನು ತಿಂದಾಗ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಡಾಕ್ಟರ್ಸ್ ಹತ್ರ ಹೋದರೆ ಕೊಲೆಸ್ಟ್ರಾಲ್ ಟೆಸ್ಟೆಡ್ ಮಾಡ್ತಾರೆ. ಆ ಕೊಲೆಸ್ಟ್ರಾಲ್ ಟೆಸ್ಟೆಡ್ ಮಾಡಿದಾಗ ಏನಾಗುತ್ತೆ, ಇಷ್ಟು ನಿಮಗೆ ಕೊಲೆಸ್ಟ್ರಾಲ್ ಇದೆ, ಇದನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಸಿಗ್ತಕ್ಕಂಥ ಎಮ್ಮೆಯ ಮೋದಿಕೇರ್ ಪ್ರಾಡಕ್ಟಲ್ಲಿ ಕಾರ್ಡಿಯಾಕ್ಟಿವ್ ಅನ್ನೋ ಒಂದು ಇದನ್ನು ನಾನು ಈ ಒಂದು ಟ್ಯಾಬ್ಲೆಟನ್ನು ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದು ಆಯಲನ್ನು ಹಾಕಿದ್ದೀನಿ. ನಮ್ಮ ದೇಹದಲ್ಲಿ 75% ನೀರಿರ್ತಕ್ಕಂಥದ್ದು, ಹೌದಾ. ಅದಕ್ಕೋಸ್ಕರ ನಾನು ನೀರಿನಿಂದ ಯಾವ ರೀತಿ ತೋರಿಸ್ಬೋದು ನಿಮಗೆ ಅಂತೇಳಿ ನಾನು ಈ ಪೌಡ್ರ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಕಾರ್ಡಿಯಾಕ್ಟಿವನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಡಿಯರ್ ಫ್ರೆಂಡ್ಸ್, ಎಷ್ಟು ನಮ್ಮಲ್ಲಿ ಸಿಗ್ತಕ್ಕಂಥ ಪ್ರಾಡಕ್ಟು ಎಷ್ಟೆಲ್ಲ ಉಪಾಯಕಾರಿ ಆಗ್ತದೆ ಅಂತ ನೀವು ಡೆಮೋ ಮುಖಾಂತರ ನೋಡ್ಬೋದು. ನಾನು ಇದನ್ನು ಒಂದು
ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಡಿರಿ ಪಾರ್ಟಿಕಲ್ಸ್ ಆಗಿ ಈ ಎಣ್ಣೆ ಯಾವ ರೀತಿ ಬೀಳ್ತಕ್ಕಂಥದ್ದು. ಇದು ಕೊಲೆಸ್ಟ್ರಾಲನ್ನು ತಿಳಿಯನ್ನಾಗಿ ಮಾಡಿಬಿಟ್ಟು ನಮಗೆ ಬ್ಲಡ್ ಸರ್ಕ್ಯುಲೇಷನ್ಸನ್ನು ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಪ್ರಾಡಕ್ಟ್ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರು ನಮಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಅಂದ್ಕೊಂಡ್ರೂ ಸಹ ನಾರ್ಮಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಇದನ್ನು 3 ಮಂತ್ಸ್ ಬಳಸ್ತಾ ಹೋದರೆ ಯಾವುದೇ ರೀತಿಯ ಹಾರ್ಟ್ ಅಟ್ಯಾಕ್ ನಮ್ಮಲ್ಲಿ ಕಂಡು ಬರಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋ ಸುದ್ದಿನೇ ಸುಳಿಯಲ್ಲ ನಮ್ಮಲ್ಲಿ. ಅದಕ್ಕೋಸ್ಕರ ನಾವು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಅಂತ ಹೇಳ್ತಾರೆ. ನಾವು ಏನೇ ಒಂದು ಕಾಯಿಲೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಬಳಕೆ ಮಾಡ್ಕೊತ ಹೋದರೆ ನಮ್ಮಲ್ಲಿ ಬರ್ತಕ್ಕಂಥ ಕಾಯಿಲೆಯನ್ನು ನಾವು ದೂರ ಇಡ್ಬೋದು. ಅದಕ್ಕೋಸ್ಕರ ಈ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಬಳಸ್ತಾ ಹೋಗಿ 18 ವರ್ಷದ ಮೇಲ್ಪಟ್ಟರೆಲ್ಲರೂ ಸಹ ಬಳಸ್ತಾ ಹೋಗ್ಬೇಕು. ಪ್ರತಿಯೊಬ್ಬರಿಗೂ ಒಂದು ಗುಡ್ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ನೋಡಿರಿ, ನೀವು ನೋಡ್ತಾ ಇರ್ಬೋದು ಒಂದೊಂದೇ ಪಾರ್ಟಿಕಲ್ ಆಗಿ ಬೀಳ್ತಾ ಹೋಗ್ತಾ ಇದೆ. ಇದು ನಮ್ಮ ಕೊಲೆಸ್ಟ್ರಾಲನ್ನು ಕರಗಿಸಿ ಈ ರೀತಿಯಾಗಿ ರಿಮೂವ್ ಮಾಡ್ತಕ್ಕಂಥದ್ದು. ಈ ಕೆಳಗೆ ಕಾಣ್ತಾ ಇದೆ ನೋಡಿರಿ, ಇದರಲ್ಲಿ ಇಲ್ಲೂ ಕಾಣ್ತಾ ಇದೆ, ಹೌದ್ರಾ? ಈ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇದು ಕಾರ್ಡಿಯಾಕ್ಟಿವ್ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಬಳಸಿ ಇದನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದ್ದಕ್ಕೆ. ಎಲ್ಲರೂ ಪ್ರತಿಯೊಬ್ಬರು ಸಹ ಈ ವಿಡಿಯೋ ಮುಖಾಂತರ ನಿಮಗೆ ಬೇಕಾದರೆ ನಮ್ಮ ಒಂದು ನಂಬರನ್ನು ಕೊಡ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಆ ನಂಬರ್ ಮುಖಾಂತರ ನಾನು ನಿಮ್ಮ ಮನೆಗೆ ಬಂದು ಡೆಮೋ ವಿತ್ ತೋರಿಸ್ಬಿಟ್ಟು ನಿಮಗೆ ಪ್ರಾಡಕ್ಟ್ನ ನಾನು ರೀಚ್ ಮಾಡಿ ಬರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಎಲ್ರಿಗೂ.